ವೀಕ್ಷಕರೇ, ಭರ್ಜರಿ ಅಂದ್ರೆ ಭರ್ಜರಿ ಶಾಕ್ ನ್ಯೂಸ್. ಹೌದು ವೀಕ್ಷಕರೇ, ಇದೆಂತ ಶಾಕಿಂಗ್ ನ್ಯೂಸ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಬೆರಗಾಗಿ ನೋಡ್ತಾರೆ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಸರ್ಕಾರ ಬಂದ ನಂತರ, ಹೌದು ವೀಕ್ಷಕರೇ, ಈಗ ಏನು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಆ ಒಂದು ಸರ್ಕಾರ ಬಂದ ಬಳಿಕ ಇಲ್ಲಿ ಹಲವಾರು ವಿಭಿನ್ನತೆಗಳು ಎದುರಾಗುತ್ತಿದೆ. ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಂದ್ರೆ ಈ ಒಂದು ವಿಷಯದಿಂದ ಪ್ರತಿಯೊಬ್ಬರಿಗೂ ಶಾಕ್ ಆಗಿರುವಂತದ್ದು. ಹೌದು ವೀಕ್ಷಕರೇ, ಇಲ್ಲಿ ನೋಡಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆಯ ಜೊತೆಗೆ ಮೂಲಕ ಇಲ್ಲಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅನ್ನು ತಂದಿತ್ತು. ಆದ್ರೆ ಇಂದೀಗ, ಹೌದು ವೀಕ್ಷಕರೇ, ಇಂದೀಗ ಶಾಕಿಂಗ್ ನ್ಯೂಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದೆ. ದಿನ ದಿನಕ್ಕೆ ಅಗತ್ಯ ವಸ್ತುಗಳ ಸೇರಿದಂತೆ ವಿದ್ಯುತ್ ಹಾಲಿನ ದರವನ್ನು ಸರ್ಕಾರ ಹೆಚ್ಚಳ ಮಾಡುವ ಮೂಲಕ ಜನರಿಗೆ ಶಾಕ್ ಕೊಟ್ಟಿದ್ದು ಇಂದೀಗ ಏಪ್ರಿಲ್ 1. ಹೌದು ವೀಕ್ಷಕರೇ, ಇವತ್ತು ಏಪ್ರಿಲ್ 1ರಿಂದ ಬೆಂಗಳೂರು ನಿವಾಸಿಗಳಿಗೆ ಡಬಲ್ ಶಾಕ್ ಎದುರಾಗುತ್ತಿದೆ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋ ಯಾರನ್ನು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ, ತಿಳಿಯುವುದಿಲ್ಲ. ಅದರಿಂದ ವೀಕ್ಷಕರೇ ಅಷ್ಟೇ ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎಂತ ಶಾಕ್ ಅಂದ್ರೆ ಇಲ್ಲಿ ಈಗಾಗಲೇ ಬೆಲೆ ಏರಿದೆ. ಹೌದು ವೀಕ್ಷಕರೇ, ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಕ್ಕೆ ಹೋಗ್ಲಿ ನಿಮ್ದು ಬೆಲೆ ಏರಿಕೆ ಆಗಿದೆ. ಹಾಲಿನ ಬೆಲೆ ಆಗಿರ್ಬೋದು, ವಿದ್ಯುತ್ ಬೆಲೆ ಆಗಿರ್ಬೋದು, ಹಾಗೆ ಬಸ್ಸಿನ ದರವೂ ಕೂಡ ಇಲ್ಲಿ ಹೆಚ್ಚಳ ಆಗುತ್ತಿದೆ. ಅದರಿಂದ ಇಲ್ಲಿ ನೋಡಿ ಸರ್ಕಾರ ಎಂತ ಒಂದು ಶಾಕ್ ಅನ್ನು ಕೊಟ್ಟಿದೆ. ಹೌದು ವೀಕ್ಷಕರೇ, ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವ ಬೆಂಗಳೂರು ಜನತೆ ಏಪ್ರಿಲ್ 1ರಿಂದ ಮತ್ತೊಂದು, ಹೌದು ವೀಕ್ಷಕರೇ, ಇವತ್ತು ಏಪ್ರಿಲ್ 1ರಿಂದ ಮತ್ತೊಂದು ಅಪಘಾತ ಎದುರಾಗಲಿದೆ. ಈಗಾಗಲೇ ಘೋಷಣೆಯಾಗುತ್ತಿರುವ ಬಸ್ ದರ ಏರಿಕೆ ಮಾಡುವ ಬಜೆಟ್ ಜನತೆಗೆ ಹೊರೆಯಾಗಿದೆ. ಹಾಗೆಯೇ ಈ ನಡುವೆ ಬಜೆಟ್ ಬಳಿಕ ಹಾಲು, ವಿದ್ಯುತ್ ದರ ಮತ್ತು ಏರಿಕೆ ಏಪ್ರಿಲ್ 1ರಿಂದ ಜಾರಿಗೆ ತರಲಿದೆ ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಬಹಳಷ್ಟು ಜನರು ಮಾತನಾಡ್ತಿದ್ದಾರೆ ಮತ್ತು ಅವರು ಕೂಡ ಇಲ್ಲಿ ಶಾಕಿಂಗಿಗೆ ಒಳಗಾಗಿದ್ದಾರೆ. ಹೌದು ವೀಕ್ಷಕರೇ, ಈಗ ಸರ್ಕಾರ ಇದನ್ನು ಜಾರಿಗೆ ತರ್ತಿದೆ. ಬಹಳಷ್ಟು ಜನ ಇಲ್ಲಿ ಏನಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕಂದ್ರೆ ಅವ್ರ ಕಡೆ ಬಹಳಷ್ಟು ಜನರಲ್ಲಿ ದುಡ್ಡಿರೋದಿಲ್ಲ. ಆದ್ರೂ ಕೂಡ ಇಲ್ಲಿ ಬಹಳಷ್ಟು ಏರಿಕೆ ಆಗ್ತಿದೆ. ಬೆಂಗಳೂರು ಜೀವನ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಕಸಕ್ಕೂ ಕೂಡ, ಹೌದು ವೀಕ್ಷಕರೇ, ಕಸಕ್ಕೂ ಕೂಡ ದುಡ್ಡನ್ನು ಇಲ್ಲಿ ಏರಿಕೆ ಮಾಡಿರುವಂತದ್ದು. ವೀಕ್ಷಕರೇ, ಈ ಒಂದು ವಿಡಿಯೋ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಯಾರು ಕೂಡ ಇನ್ನೂ ಈ ಒಂದು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಅನ್ನು ಕೊಟ್ಟಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಇಲ್ಲಿ ನೋಡಿ ಹಾಲಿನ ಬೆಲೆ, ವಿದ್ಯುತ್ ದರ ಏರಿಕೆ ಹಾಗೂ ಇಲ್ಲಿ ಬಸ್ ದರವೂ ಕೂಡ ಏರಿಕೆ ಮಾಡಲಿದೆ. ಅದರ ಜೊತೆಗೆ ಇಲ್ಲಿ ಬೀಸಾಡುವ ಕಸಕ್ಕೂ ತೆರಿಗೆ ಪಾವತಿಸಲಾಗಿದ್ದು ಏಪ್ರಿಲ್ 1ರಿಂದ ಬಿಬಿಎಂಪಿ ಕಸ ತೆರಿಗೆ, ಹೌದು ವೀಕ್ಷಕರೇ, ಜಾರಿಗೆ ತರಲಿದೆ. ಈಗಾಗಲೇ ರಾಜ್ಯ ಸರ್ಕಾರ, ಹೌದು ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರ ಇಲ್ಲಿ ಹೇಳಿದೆ, ಏನಾದ್ರೂ ನೀವು ಹಾಲು ಅಥವಾ ವಿದ್ಯುತ್ ದರ ಯಾವುದೇ ಒಂದು ಬಳಿಕ ಇಲ್ಲಿ ಏರಿಕೆ ಆಗುತ್ತಿದೆ. ಹೌದು ವೀಕ್ಷಕರೇ, ಏರಿಕೆ ಮಾಡಲಾಗುತ್ತಿದೆ. ಏಪ್ರಿಲ್ 1 ಅಂದ್ರೆ ಇವತ್ತಿನಿಂದ ಇಲ್ಲಿ ಯಾವುದೇ ಒಂದು ನೀವು ಬೆಲೆಯನ್ನು ತೆಗೆದುಕೊಳ್ಳಕ್ ಹೋದ್ರೆ, ನೀವು ಏನಾದ್ರೂ ವಸ್ತುವನ್ನು ತೆಗೆದುಕೊಳ್ಳಕ್ ಹೋದ್ರೆ ನಿಮ್ ಬೆಲೆಯನ್ನು ಕೇಳಿದ್ರೆ ಸಾಕು, ಇವತ್ತಿನಿಂದ ಪ್ರತಿಯೊಬ್ರು ಕೂಡ ಶಾಕ್ ಆಗಿರುವಂತದ್ದು. ಹೌದು ವೀಕ್ಷಕರೇ, ಇಲ್ಲಿ ನೋಡಿ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಅದರೊಂದಿಗೆ ಕಸಕ್ಕೂ ತೆರಿಗೆ ಪಾವತಿ ಮಾಡಲಾಗಿದೆ. ಹೌದು ವೀಕ್ಷಕರೇ, ಮನೆ, ಅಂಗಡಿ, ಮುಂಗಟ್ಟಿನ ಕಸ ತೆರಿಗೆ ಪಾವತಿ ಮಾಡಬೇಕೆಂದು ನೀವು ಬೆಂಗಳೂರು ಮಹಾನಗರ ಪಾಲಿಕೆ ಸೂಚಿಸಲಾಗಿದೆ. ಈ ವಿಚಾರವಾಗಿ ಬಿಎಂಪಿ, ಹೌದು ವೀಕ್ಷಕರೇ, ಬಿಬಿಎಂಪಿ ಬಜೆಟ್ ಅನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಇದಕ್ಕೂ ಬಜೆಟ್ ಕೂಡ ಘೋಷಣೆ ಮಾಡಲಾಗಿದೆ ಬಿಬಿಎಂಪಿ. ಹೌದು ವೀಕ್ಷಕರೇ, ಈ ಮೂಲಕ 600, ಹೌದು ವೀಕ್ಷಕರೇ, 600 ಕೋಟಿ ರೂಪಾಯಿ ಆದಾಯ ಸಂಗ್ರಹಕ್ಕೆ ಹೌದು ವೀಕ್ಷಕರೇ, ಬಿಬಿಎಂಪಿ ಗುರಿ ಹಾಕಲಾಗಿದೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂಗಡಿ, ಹೋಟೆಲ್, ರೆಸಿಡೆಂಟ್ ಯಾವುದೇ ಒಂದು ಕಟ್ಟಡಗಳಲ್ಲಿ ವಿಭಿನ್ನ ರೀತಿಯ ತೆರಿಗೆ ವಿಧಿಸಲಾಗಿದೆ. ಹೌದು ವೀಕ್ಷಕರೇ, ಅಂಗಡಿಗೆ ಬೇರೆ, ಹೋಟೆಲ್ಗೆ ಬೇರೆ, ಯಾವುದೇ ಒಂದು ರೆಸಿಡೆಂಟ್ ನೀವು ಹೋದ್ರೆ ಅಲ್ಲೂ ಕೂಡ ಈ ಒಂದು ಕಸಕ್ಕೆ ಬೇರೆ ಆಗಿ ಒಂದು ವಸ್ತುವನ್ನು ಕೂಡ, ಒಂದು ಬೆಲೆಯನ್ನು ಕೂಡ ವಿಭಿನ್ನವಾಗಿ ಇಲ್ಲಿ ರಚಿಸಿದ್ದಾರೆ. ಹೌದು ವೀಕ್ಷಕರೇ, ವಿಭಿನ್ನ ರೀತಿಯ ತೆರಿಗೆ ವಿಧಿಸಲಾಗಿದೆ ಹೋಟೆಲ್ಗಳಿಗೆ. ಈ ಮೊದಲು 1 ಕೆಜಿ ಕಸಕ್ಕೆ, ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದು ಹೋಟೆಲ್ಗೆ, ಹೌದು ವೀಕ್ಷಕರೇ, ಒಂದು ಹೋಟೆಲ್ಗೆ ಇಲ್ಲಿ 1 ಕೆಜಿ ಕಸಕ್ಕೆ 5 ರೂಪಾಯಿ ನಿಗದಿ ಮಾಡಲಾಗಿತ್ತು. ಆದ್ರೆ ಇಂದೀಗ, ಹೌದು ವೀಕ್ಷಕರೇ, ಇಂದೀಗ 12 ರೂಪಾಯಿಯನ್ನು ಏರಿಕೆ ಮಾಡಲಾಗಿದ್ದು, ಇನ್ನು ರೆಸಿಡೆಂಟ್ ಕಟ್ಟಡಗಳಲ್ಲಿ ನೀವೇನಾದ್ರೂ ನೋಡಬಹುದು ವೀಕ್ಷಕರೇ, ಕಟ್ಟಡಗಳ ಚರಂಡಿ ಅಲ್ಲಿ ಈ ಕಸವನ್ನು ನೀವು ತೆಗೆದುಕೊಳ್ಳಕ್ ಹೋದ್ರೆ ಅಲ್ಲಿ ಕೂಡ ನಿಗದಿ ಆಗಿರುವಂತಹ ಹಣವು ಕೂಡ ಇಲ್ಲಿ ಕಸವನ್ನು ಕೂಡ ಹಣವನ್ನು ಹಾಕುವಂತದ್ದು. ಹೌದು ವೀಕ್ಷಕರೇ, ಅಂಗಡಿ ಮುಂಗಟ್ಟಿನಲ್ಲಿ ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಏರಿಕೆ ಮಾಡಲಾಗಿದೆ ಇಲ್ಲಿ ಸರ್ಕಾರ. ಹೌದು ವೀಕ್ಷಕರೇ, ಪ್ರತಿ ತಿಂಗಳು ಕಸ ಸಂಗ್ರಹ ಹಾಗೂ ವಿಲೇವಾರಿ ವೆಚ್ಚ ಹೆಚ್ಚಳವಾಗಿದ್ದು ಈ ಕಾರಣದಿಂದ ತೆರಿಗೆ ವಿಧಿಸಲಾಗಿದೆ ಎಂದು ಬಿಬಿಎಂಪಿ ಇಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಕಟ್ಟಡದ ವಿಸ್ತೀರ್ಣದ ಆಧಾರದ ಮೇಲೆ ಕಸದ ಶುಲ್ಕ ನಿಗದಿಪಡಿಸಲಾಗಿದೆ. ಆಸ್ತಿ ತೆರಿಗೆ ಜೊತೆಗೆ ಕಸ ತೆರಿಗೆಯನ್ನು ಕೂಡ ಪಾಲಿಗೆ ಸಂಗ್ರಹ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಪ್ರತಿ ಮನೆ ಬಾಗಿಲಿಗೆ ತೆರಳಿ ತ್ಯಾಜ್ಯ ಸಂಗ್ರಹಿಸುವುದು ಮತ್ತು ವಿಲೇವಾರಿ ಮಾಡಲಾಗುತ್ತದೆ. ಹೀಗಾಗಿ ಈ ಶುಲ್ಕದ ನಿಗದಿಪಡಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಬಿಬಿಎಂಪಿ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಇದಕ್ಕೆ ಯಾವ ಬೆಲೆಯನ್ನು ನಿಗದಿಪಡಿಸಿದ್ದಾರೆ ಎಂಬುದು ನಾನು ನಿಮಗೆ ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಬೆಲೆ ತೆರಿಗೆ ಕೂಡ ಇಲ್ಲಿ ಹೆಚ್ಚಳ ಮಾಡಿದ್ದಾರೆ.
ವೀಕ್ಷಕರೇ, ಕಟ್ಟಡದ ವಿಸ್ತೀರ್ಣದ ಮೇಲೆ ತೆರಿಗೆ ನಿಗದಿಪಡಿಸಲಾಗಿದೆ. ಹೌದು ವೀಕ್ಷಕರೇ, ಯಾವ ಒಂದು ಕಟ್ಟಡ ಹೇಗೆ ಇರುತ್ತದೆಯೋ ಎಂದು ತಿಳಿದುಕೊಂಡು ಅಲ್ಲಿ ಕಸಕ್ಕೆ ಒಂದು ಬೆಲೆಯನ್ನು ಕೂಡ ನಿಗದಿಪಡಿಸಿದ್ದಾರೆ. 6,000 ಹೌದು ವೀಕ್ಷಕರೇ, 600 ಚದರ ಅಡಿಯಲ್ಲಿರುವ ಕಟ್ಟಡಗಳಿಗೆ, ಹೌದು ವೀಕ್ಷಕರೇ, 600 ಚದರ ಅಡಿಯಲ್ಲಿರುವ ಕಟ್ಟಡಗಳಿಗೆ ಇಲ್ಲಿ ತಿಂಗಳಿಗೆ 10 ರೂಪಾಯಿ ತೆರಿಗೆ ವಿಧಿಸಲಾಗಿದೆ. ಅಲ್ಲದೆ 600 ಚದರ ಅಡಿಯಿಂದ 1,000, ಹೌದು ವೀಕ್ಷಕರೇ, 1,000 ಚದರ ಅಡಿಯವರೆಗೆ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ ತೆರಿಗೆ ನಿಗದಿಪಡಿಸಲಾಗಿದೆ. 1,000ದಿಂದ 2,000, ಹೌದು ವೀಕ್ಷಕರೇ, 1,000ದಿಂದ 2,000 ಚದರ ಅಡಿಯಲ್ಲಿ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿ ಮತ್ತು 2,000ದಿಂದ 3,000 ರೂಪಾಯಿ ಚದರ ಅಡಿಯ ಕಟ್ಟಡಗಳಿಗೆ ತಿಂಗಳಿಗೆ 150 ರೂಪಾಯಿ ಮತ್ತು 3,000ದಿಂದ 4,000 ರೂಪಾಯಿ ಚದರ ಅಡಿಯ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ ಹಾಗೂ 4,000ದಿಂದ 5,000, ಹೌದು ವೀಕ್ಷಕರೇ, 4,000ದಿಂದ ಯಾವುದೇ ಒಂದು 5 ಆಗಿರ್ಬೋದು, 6 ಆಗಿರ್ಬೋದು ಚದರ ಕಿಲೋಮೀಟರ್ ಮೇಲ್ಪಟ್ಟ ಯಾವುದೇ ಒಂದು ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿ ಕಸ ತೆರಿಗೆಯನ್ನು ವಿಧಿಸಲಾಗಿದೆ. ವೀಕ್ಷಕರೇ, ಇದೊಂದು ಭರ್ಜರಿ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ನೋಡಿ, ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕಂದ್ರೆ ಒಂದು ದುಡ್ಡು ಇರೋದಿಲ್ಲ, ಆದ್ರೆ ಇಲ್ಲಿ ಕಸಕ್ಕೂ ಕೂಡ ನಾವು ದುಡ್ಡು ಕೊಡ್ಬೇಕಂದ್ರೆ ಎಷ್ಟೋ ಜೀವನ ಹಾಳಾಗುವಂಥದ್ದು. ಬಹಳಷ್ಟು ಜನರು ಬೆಂಗಳೂರಿನಲ್ಲೂ ಬಹಳಷ್ಟು ಜನರು ಏನೇನೋ ಕಷ್ಟಪಟ್ಟು ಜೀವನ ನಡೆಸ್ತಿರ್ತಾರೆ, ಆದ್ರೆ ಇಲ್ಲಿ ಕಸಕ್ಕೂ ಕೂಡ ತೆರಿಗೆ ಪಾವತಿಸಬೇಕಂದ್ರೆ ಬಹಳ ಕಷ್ಟವಾಗುವಂಥದ್ದು. ವೀಕ್ಷಕರೇ, ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಈ ಒಂದು ಕಸಕ್ಕೆ ದುಡ್ಡು ಹಾಕುವುದರಿಂದ ಏನೆಲ್ಲ ನಿಮಗೆ ಅನಿಸ್ತು ಅನ್ನೋದು ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.